ಬ್ರೆಸ್ಟ್ ಬಡ್ ಡೆವಲಪ್ಮೆಂಟು, ಅಂಡರ್ ಆರ್ಮ್ ಹೇರ್ ಗ್ರೋತ್ ಆಗ್ಬೋದು, ಪ್ಯೂಬಿಕ್ ಹೇರ್ ಗ್ರೋತ್ ಆಗ್ಬೋದು, ಓವರ್ ಆಲ್ ಬಾಡಿ ವೆಯ್ಟ್ ಗೇನ್ ಆಗ್ಬೋದು ಬಿಕಾಸ್ ಆಫ್ ದ ಹಾರ್ಮೋನ್ಸು. ಋತುಮತಿ ಆದ ನಂತರ ಏನಾಗುತ್ತೆ, ಮಂತ್ಲಿ ಪೀರಿಯಡ್ಸ್ ಆಗೋದ್ರಿಂದ ಶಿಲ್ ಬಿ ಲೂಸಿಂಗ್ ಸಮ್ ಅಮೌಂಟ್ ಆಫ್ ಬ್ಲಡ್ ಫ್ರಮ್ ಅವರ್ ಬಾಡಿ. ಮೆನ್ಸ್ಟ್ರಲ್ ಕಪ್ಸ್ ಯೂಸ್ ಮಾಡ್ಬೋದು, ಬಟ್ ಓನ್ಲಿ ಆ ಕಪ್ಸನ್ನು ಕ್ಲೀನ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿರಬೇಕು. ರೆಗ್ಯುಲರ್ ಆಗಿ ಟಾಯ್ಲೆಟ್ ವಿಸಿಟ್ ಮಾಡಿದಾಗ ನಾವೇನು ಅಡ್ವೈಸ್ ಮಾಡ್ತೀವಿ, ಒಂದು ಲಿಕ್ವಿಡ್ ಸೋಪ್ ಥರದ್ದು ಒಂದು ಕೊಟ್ಟಿರ್ತೀವಿ, ಅದನ್ನು ದೇ ಕ್ಯಾನ್ ಯೂಸ್ ಇಟ್. ಸೊ ಈ ಥರದ್ದು ಲಾಂಗ್ ಟೈಮ್ ಯೂರಿನ್ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಅದರಿಂದನೂ ಏನಾದರೂ ರಿಪೀಟೆಡ್ ಯೂರಿನರಿ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಕೆಲವರಿಗೆ ವೈಟ್ ಡಿಸ್ಚಾರ್ಜ್ ಕೂಡ ಆಗಬಹುದು. ಡಿಸ್ಕಲರ್ಡ್ ಇರುತ್ತೆ, ಹೆವಿ ಇರುತ್ತೆ, ಕೋಪಿಯಸ್ ಇರುತ್ತೆ, ಸ್ಮೆಲ್ ಇರುತ್ತೆ, ಫಾಲ್ ಸ್ಮೆಲ್ಲಿಂಗ್ ಇರುತ್ತೆ, ಅಥವಾ ಅದ್ರ ಜೊತೆಗೆ ಫ್ಲೂರೈಟಿಸ್ ಅಂದರೆ ಇಚ್ಚಿಂಗ್ ಇರುತ್ತೆ, ಅಥವಾ ಅವ್ರು ಹಾಕೋ ಇನ್ನರ್ ಗಾರ್ಮೆಂಟ್ಸ್ ಸ್ಟೇನ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಇದ್ದಾಗ ದಟ್ ಈಸ್ ಅನ್ ಇಂಡಿಕೇಶನ್ ದಟ್ ಪರ್ಟಿಕ್ಯುಲರ್ ಟೈಮಲ್ಲಿ ಇನ್ಫೆಕ್ಟೆಡ್ ಮೆಟೀರಿಯಲ್ ಇರುತ್ತೆ ಅಂತ. ಆವಾಗ ವಿ ಹ್ಯಾವ್ ಟು ಟ್ರೀಟ್ ದಟ್ ಕಂಡೀಷನ್ ಮೆಡಿಕಲಿ. ಜನರಲ್ ಹೆಲ್ತ್ ಚೆನ್ನಾಗಿ ಇಟ್ಕೊಂಡಿದ್ದಷ್ಟು ಇಮ್ಯುನಿಟಿ ಚೆನ್ನಾಗಿರುತ್ತೆ, ಇನ್ಫೆಕ್ಷನ್ಸ್ ಕ್ಯಾಚಪ್ ಆಗಲ್ಲ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ. ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆದರಪೂರ್ವಕ ಸ್ವಾಗತ. ಒಂದು ಹೆಣ್ಣಿನ ಬದುಕಿನಲ್ಲಿ ಋತುಮತಿ ಆಗ್ತಾಳೆ, ಹೌದು, ಆದರೆ ಮನೆಯಲ್ಲಿ ಆಕೆಯನ್ನು ಯಾವ ರೀತಿ ನೋಡ್ಕೊಳ್ಬೇಕು, ಇದೆಲ್ಲದ ಬಗ್ಗೆ ಇವತ್ತು ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ಪುಣ್ಯವತಿಯವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸೋಣ. ಡಾಕ್ಟರ್ ನಮಸ್ಕಾರ, ಸ್ವಾಗತ ಸಂಚಿಕೆಗೆ. ನಾನು ಹೇಳ್ತಾ ಇದ್ದೆ, ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಎರಡೂ ಕಡೆಯಿಂದನೂ ಅವಳಿಗೆ ಸಪೋರ್ಟ್ ಬೇಕು, ಸಹಕಾರ ಬೇಕು, ಮನೆಯವರಿಂದ ಹಾಗೂ ವೈದ್ಯರಿಂದ. ಯಾವ ರೀತಿ ಆಕೆ ತೆರೆದುಕೊಳ್ಳಬೇಕು ಈ ಒಂದು ಪ್ರಕ್ರಿಯೆಗೆ? ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನಂದರೆ, ಒಂದು 9ನೇ ವರ್ಷ ಬರ್ತಾ ಇದ್ದಂಗೆ ಏನೆಲ್ಲ ಬಾಡಿಲಿ ಚೇಂಜಸ್ ಆಗ್ಬೋದು ಅಂತ ಆಕೆಗೆ ಒಂದು ಕೌನ್ಸಿಲಿಂಗ್ ಮಾಡುವಂಥದ್ದು, ಹೇಳ್ಕೊಡುವಂಥದ್ದು. ಬ್ರೆಸ್ಟ್ ಬಡ್ ಡೆವಲಪ್ಮೆಂಟು, ಅಂಡರ್ ಆರ್ಮ್ ಹೇರ್ ಗ್ರೋತ್ ಆಗ್ಬೋದು, ಪ್ಯೂಬಿಕ್ ಹೇರ್ ಗ್ರೋತ್ ಆಗ್ಬೋದು, ಓವರ್ ಆಲ್ ಬಾಡಿ ವೆಯ್ಟ್ ಗೇನ್ ಆಗ್ಬೋದು ಬಿಕಾಸ್ ಆಫ್ ದ ಹಾರ್ಮೋನ್ಸು. ಸೊ ಇಟ್ಸ್ ಕ್ವೈಟ್ ನ್ಯಾಚುರಲ್. ದಟ್ ಈಸ್ ಒಂದು ಪ್ರಿಲಿಮಿನರಿ ಸ್ಟೇಜ್. ಒಂದ್ಸರಿ ಮೆನ್ಸ್ಟ್ರೇಷನ್ ಆಗುತ್ತೆ ಅಂದರೆ ಆ್ಯಂಡ್ ಶಿಲ್ ಬಿ ರೆಡಿ ಫಾರ್ ರೀಪ್ರೊಡಕ್ಷನ್ ಅನ್ನೋ ಥರ ಇರುತ್ತೆ. ಅದಾದಮೇಲೂ ಸಹ ಮೆಂಟಲಿ ಆ್ಯಂಡ್ ಬಾಡಿಲಿ ಡೆವಲಪ್ಮೆಂಟ್ಗೆ ಅಟ್ಲೀಸ್ಟ್ ಅನದರ್ 2 to 3 years ಬೇಕಾಗುತ್ತೆ. ಸೊ ಅಲ್ಲಿವರೆಗೂ ಅವ್ರಿಗೆ ಹೇಗೆ ಪ್ರಿಕಾಷನ್ಸ್ ಅಥವಾ ಅದು ಆಗೋದಕ್ಕೆ ಮುಂಚೆ ಅಥವಾ ಆಗಿದ ನಂತರನಾದರೂ ಪ್ಯೂಬರ್ಟಿ ಅಟೈನ್ ಆಗೋದಕ್ಕೆ ಮುಂಚೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇರಬಾರ್ದು. ಬೇಸಿಕಲಿ ಅವ್ರಿಗೆ ಒಳ್ಳೆ ಆಹಾರ ಕೊಡುವಂಥದ್ದಾಗಬೇಕು. ಹೈ ಪ್ರೋಟೀನ್ ಇರುವಂಥ ಡಯಟ್, ಹೈಡ್ರೇಷನ್ನು, ಫ್ರೂಟ್ಸ್, ವೆಜಿಟೇಬಲ್ಸು, ಡ್ರೈ ಫ್ರೂಟ್ಸ್, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಈ ಥರದ್ದು. ಸೊ ಅವ್ರು ತಗೊಳ್ಳೋ ಆಹಾರದಲ್ಲಿ ನ್ಯೂಟ್ರಿಷನ್ ಚೆನ್ನಾಗಿತ್ತು ಅಂದರೆ ಅವ್ರ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಸೊ ಆ ಒಂದು ರೀತಿಯಲ್ಲಿ. ಮತ್ತು ಅದು ಋತುಮತಿ ಆದ ನಂತರ ಏನಾಗುತ್ತೆ, ಮಂತ್ಲಿ ಪೀರಿಯಡ್ಸ್ ಆಗೋದ್ರಿಂದ ಶಿಲ್ ಬಿ ಲೂಸಿಂಗ್ ಸಮ್ ಅಮೌಂಟ್ ಆಫ್ ಬ್ಲಡ್ ಫ್ರಮ್ ಅವರ್ ಬಾಡಿ. ಸೊ ಅದನ್ನು ರೀಪ್ಲೇಸ್ ಮಾಡೋದಕ್ಕಾದ್ರೂ ಅವರಿಗೆ ನ್ಯೂಟ್ರಿಷನಲ್ ಡಯಟ್ ಕೊಡ್ತಾ ಹೋಗಬೇಕಾಗತ್ತೆ. ಮತ್ತು ಅಡಿಕ್ವೇಟ್ ರೆಸ್ಟ್ ಬೇಕಾಗತ್ತೆ ಆ ಟೈಮ್ ಪೀರಿಯಡ್ನಲ್ಲಿ. ಯಾಕಂದರೆ ಆ ಟೈಮ್ ಪೀರಿಯಡಲ್ಲಿ ರಿಪೋರ್ಟಿವ್ ಆರ್ಗನ್ಸ್ ಏನು ಹೇಳ್ತೀವಿ, ಗರ್ಭಕೋಶ ಇರ್ಬೋದು, ಸುತ್ತಮುತ್ತ ಬ್ಲಡ್ ಸಪ್ಲೈ ಅಂದರೆ ವ್ಯಾಸ್ಕ್ಯುಲಾರಿಟಿ ಜಾಸ್ತಿ ಇರುತ್ತೆ. ಸೊ ಆ ಬ್ಲಡ್ ಫ್ಲೋ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಪೆಲ್ವಿಕ್ ಪೇಯ್ನ್ ಆ್ಯಂಡ್ ಡಿಸ್ಕಂಫರ್ಟ್ ಅಂತ ಹೇಳ್ತೀವಿ, ಆ ಥರದ್ದಿರುತ್ತೆ. ಸೊ ಅವ್ರಿಗೆ ಒಂದು ಫಿಸಿಕಲಿ ರೆಸ್ಟ್ ಕೊಟ್ಟರೆ 1 to 3 days ಶಿಲ್ ಬಿ ಆಲ್ ರೈಟ್. ಬೈ ದೆನ್ ಏನಾಗುತ್ತೆ, ಮೆನ್ಸ್ಟ್ರೇಷನ್ ಆಗುತ್ತೆ, ಬ್ಲೀಡಿಂಗು ಸ್ಟಾಪ್ ಆಗೋಕ್ಕೆ ಶುರು ಆಗ್ತದೆ, ಆವಾಗ ಶಿಲ್ ಬಿಕಮ್ ನಾರ್ಮಲ್. ಸೊ ಹಾಗಾಗಿ ಆ ಟೈಮ್ ಪೀರಿಯಡಲ್ಲಿ ಅಡಿಕ್ವೇಟ್ ರೆಸ್ಟ್ ಕೊಡೋದು ಈಕ್ವಲಿ ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಸಣ್ಣ ಮಕ್ಕಳಲ್ಲಿ ಪ್ಯೂಬರ್ಟಿ ಆಗೋದಕ್ಕೆ ಮುಂಚೆ ಅವ್ರಿಗೆ ಮೆಂಟಲಿ ಪ್ರಿಪ್ರೇಷನ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಈ ಥರ ಎಲ್ಲ ಆಗುತ್ತೆ. ಗಾಬರಿ ಆಗುವಂಥದ್ದು ಏನಿರಲ್ಲ, ಇಟ್ ಈಸ್ ನ್ಯಾಚುರಲ್, ಫಿಸಿಯಾಲಜಿಕಲ್. ಸೊ ವರಿ ಮಾಡಬೇಡಿ. ಸೊ ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂದರೆ, ಅಟ್ಲೀಸ್ಟ್ ಸ್ಕೂಲ್ಗಳಲ್ಲಿ ಟೀಚರ್ಸ್ ಇರ್ತಾರೆ, ಅವ್ರಿಗೆ ಹೇಳ್ಕೊಡುವಂಥದ್ದು, ನನಗೇನೋ ಕಷ್ಟ ಆಗ್ತಾ ಇದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ, ಹೇಳ್ತಾರೆ, ಸಪೋರ್ಟ್ ಮಾಡ್ತಾರೆ. ಅಥವಾ ಪೇರೆಂಟ್ಸ್ ಹೋಗಿ ಮಾತಾಡೋವಂಥದ್ದು ಹೇಳ್ಬೋದು, ಅಥವಾ ಅವ್ರ ಕೊಲೀಗ್ಸ್ ಬೇರೆ ಮಕ್ಕಳು ಇರ್ತಾರೆ, ಅವ್ರಿಗೆ ಹೇಳ್ಕೊಬೋದು. ಮತ್ತು ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ಇವರಿಗೆ ಕನ್ಸರ್ನ್ ಏನಾಗುತ್ತೆ ಅಂದರೆ, ಪೀರಿಯಡ್ಸ್ ಆದಾಗ ಸ್ಯಾನಿಟರಿ ಪ್ಯಾಡ್ಸ್ ಚೇಂಜ್ ಮಾಡಬೇಕಾಗತ್ತೆ ಫ್ರೀಕ್ವೆಂಟಾಗಿ. ಅದನ್ನು ಅವ್ರಿಗೆ ಎಜುಕೇಟ್ ಮಾಡಬೇಕು. ಸೊ ಅಟ್ಲೀಸ್ಟ್ ಒನ್ಸ್ ಇನ್ 6 hours ಆದರೂ ನೀವು ಚೇಂಜ್ ಮಾಡಿ ಫ್ರೀಕ್ವೆಂಟಾಗಿ ಅಂತ ಹೇಳ್ಕೊಡುವಂಥದ್ದು. ಮತ್ತು ಹೈಜೀನ್ ಮೇಂಟೈನ್ ಮಾಡಬೇಕಾಗತ್ತೆ. ಎಷ್ಟೋ ಸರಿ ಹೈಜೀನ್ ಮೇಂಟೈನ್ ಮಾಡಲ್ಲ, ಮತ್ತು ಅವ್ರಿಗೇನೋ ಒಂದು ಇನ್ಹಿಬಿಷನ್ ಇರುತ್ತೆ. ಸೊ ಹಂಗಾಗಿ ಸುಮ್ಮನೆ ಇರ್ತಾರೆ, ಹೈಜೀನ್ ಇರಲ್ಲ. ಈಗ ಮೆನ್ಸ್ಟ್ರಲ್ ಫ್ಲೋನಲ್ಲೂ ಸಹ ಇಟ್ಸ್ ಎ ವೆರಿ ಗುಡ್ ಮೀಡಿಯಾ ಫಾರ್ ಬ್ಯಾಕ್ಟೀರಿಯಲ್ ಗ್ರೋತ್. ಸೊ ಭಾಳ ಹೊತ್ತು ಅದು ನಮ್ಮ ಕಾಂಟ್ಯಾಕ್ಟಲ್ಲಿ ಇತ್ತು ಅಂದರೆ ಅಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬರೋ ಸಾಧ್ಯತೆ ಇರುತ್ತೆ. ಮತ್ತು ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂದರೆ ಫಂಗಲ್ ಇನ್ಫೆಕ್ಷನ್ಸ್ ಬರ್ಬೋದು. ಸೊ ಇದೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಸೊ ಎವ್ರಿ 6th hour ಅಟ್ಲೀಸ್ಟ್ ಒನ್ಸ್ ಇನ್ 6 hours ನೀವು ಚೇಂಜ್ ಮಾಡ್ತಾ ಇರಬೇಕು ಅನ್ನೋದು. ಮತ್ತು ಇವಾಗೆಲ್ಲ ಏನಂದರೆ, ನಾವು ಸ್ವಲ್ಪ ಆ ಏರಿಯಾದಲ್ಲಿ pH ಚೇಂಜ್ ಮಾಡಲಿಕ್ಕೆ ಕೆಲವೊಂದು ಲಿಕ್ವಿಡ್ಸ್ ಬರುತ್ತೆ, ಅದನ್ನು ಲೈಕ್ ಹ್ಯಾಂಡ್ ವಾಶ್ ಥರ ಯೂಸ್ ಮಾಡ್ಬೋದು, ಡ್ರೈ ಆಗಿಡುವಂಥದ್ದು.
ಆ ಥರದ್ದು ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡುವಂಥದ್ದು. ಬಟ್ ಆ 3 ಡೇಸಲ್ಲಿ ಏನು ವಿಗರಸ್ ಎಕ್ಸಸೈಸ್ ಮಾಡುವಂಥದ್ದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ಸಾಮಾನ್ಯವಾಗಿ ಆ ಟೈಮ್ನಲ್ಲಿ ಡಿಹೈಡ್ರೇಷನ್ ಇರುತ್ತೆ, ಸೊ ಸುಮಾರು ವಾಟರ್ ಲಾಸ್ ಸಹ ಆಗ್ತಾ ಇರುತ್ತೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಹೈಡ್ರೇಟ್ ಮಾಡ್ಕೊಳ್ಳೋವಂಥದ್ದು, ದಿವಸಕ್ಕೆ ಒಂದು 3.5 ಲೀಟರ್ಸ್ ಆಫ್ ವಾಟರ್ ಕನ್ಸಂಪ್ಷನ್ ಬೇಕು. ಫ್ರೆಶ್ ಫ್ರೂಟ್ಸ್ ತೊಗೊಳ್ಳೋದು, ಡಿಟಾಕ್ಸಿಫೈ ಆಗುತ್ತೆ, ಫ್ರೂಟ್ ಜ್ಯೂಸಸ್ ತೊಗೊಳ್ಳೋವಂಥದ್ದು, ಈ ಥರದನ್ನು ಮಾಡಬೇಕಾಗತ್ತೆ. ಬಟ್ ಹೈಜೀನ್ ಅಂತ ಹೇಳಿದ್ರಿ, ಹೌ ಟು ಮೇಂಟೈನ್ ದ ಕ್ಲೆನ್ಲಿನೆಸ್ ಹೈಜೀನ್ ಆಗಿ? ಈಗ ಮೆನ್ಸ್ಟ್ರಲ್ ಕಪ್ಸ್ ಬಂದಿದೆ, ಇಸ್ ಇಟ್ ಸೇಫ್ ಫಾರ್ ಈವನ್ ದ ಯಂಗರ್ ಗರ್ಲ್ಸ್? ಲೈಕ್ ಎಸ್, ಅಂದವರು ಇಟ್ಸ್ ವೆರಿ ಸೇಫ್, ಏನು ಸಮಸ್ಯೆ ಏನಿರೋದಿಲ್ಲ. ಮೆನ್ಸ್ಟ್ರಲ್ ಕಪ್ಸ್ ಯೂಸ್ ಮಾಡ್ಬೋದು, ಬಟ್ ಓನ್ಲಿ ಥಿಂಗ್ ಆ ಕಪ್ಸನ್ನು ಕ್ಲೀನ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿರಬೇಕು. ಈವನ್ ಕ್ಲಾತ್ಸ್ ಆರ್ ವೆರಿ ಗುಡ್, ಈಕ್ವಲಿ ಗುಡ್, ನೋ ಡೌಟ್, ಬಟ್ ಪ್ರೊವೈಡೆಡ್ ದೇ ಹ್ಯಾವ್ ಟು ಮೇಂಟೈನ್ ದಟ್ ಕ್ಲೀನ್ನೆಸ್. ಚೆನ್ನಾಗಿ ಡ್ರೈ ಮಾಡಿ ಇಡಬೇಕು. ಸಿ ಎನಿ ಆರ್ಗ್ಯಾನಿಸಮ್ ಮಾಯಿಸ್ಟ್ ಇದ್ದಷ್ಟು ಗ್ರೋತ್ ಚೆನ್ನಾಗಿ ಆಗಿಬಿಡುತ್ತೆ. ಸೊ ಆಸ್ ಲಾಂಗ್ ಆಸ್ ಇಟ್ಸ್ ವೆರಿ ಡ್ರೈ ಅಂದರೆ ಇಟ್ ವಿಲ್ ನಾಟ್ ಟ್ರಬಲ್. ಸೊ ಆ ಥರದ್ದು. ಮತ್ತು ಈ ರೆಗ್ಯುಲರಾಗಿ ಟಾಯ್ಲೆಟ್ ವಿಸಿಟ್ ಮಾಡಿದಾಗ ನಾವೇನು ಅಡ್ವೈಸ್ ಮಾಡ್ತೀವಿ, ಒಂದು ಲಿಕ್ವಿಡ್ ಸೋಪ್ ಥರದ್ದು ಒಂದು ಕೊಟ್ಟಿರ್ತೀವಿ, ಅದನ್ನು ದೇ ಕ್ಯಾನ್ ಯೂಸ್ ಇಟ್ ಆ್ಯಂಡ್ ಕೀಪ್ ದಟ್ ಏರಿಯಾ ಡ್ರೈ. ಈ ಥರದ್ದು ಮಾಡಬೇಕು. ಕೆಲವೊಂದ್ಸರಿ ಏನಾಗುತ್ತೆ, ಎಸ್ಪೆಷಲಿ ಸ್ಕೂಲ್ ಆ್ಯಂಡ್ ಕಾಲೇಜ್ಗೆ ಹೋಗೋ ಮಕ್ಳುಗಳಿಗೆ ಟಾಯ್ಲೆಟ್ಸ್ಗೆ ಹೋಗಲ್ಲ, ಅಂದರೆ ಯೂರಿನೇಷನ್ಗೆ ಅರ್ಜೆನ್ಸಿ ಇರುತ್ತೆ, ಹೋಗಲ್ಲ ಅವರು. ಸೊ ಈ ಥರದ್ದು ಲಾಂಗ್ ಟೈಮ್ ಯೂರಿನ್ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಅದರಿಂದನೂ ಏನಂದರೆ ರಿಪೀಟೆಡ್ ಯೂರಿನರಿ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ, ಫಂಗಲ್ ಇನ್ಫೆಕ್ಷನ್ಸ್ ಆಗುತ್ತೆ. ಈ ಥರದ್ದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು. ಜನರಲ್ ಹೆಲ್ತ್ ಚೆನ್ನಾಗಿ ಇಟ್ಕೊಂಡಿದ್ದಷ್ಟು ಇಮ್ಯುನಿಟಿ ಚೆನ್ನಾಗಿರುತ್ತೆ, ಇನ್ಫೆಕ್ಷನ್ಸ್ ಕ್ಯಾಚಪ್ ಆಗಲ್ಲ. ಕೆಲವರಿಗೆ ವೈಟ್ ಡಿಸ್ಚಾರ್ಜ್ ಕೂಡ ಆಗಬಹುದು. ವೈಟ್ ಡಿಸ್ಚಾರ್ಜ್ ಬರೋದಕ್ಕೆ ಹೇಗೆ ಟ್ರೀಟ್ ಮಾಡ್ತೀವಿ? ಜನರಲಿ ಏನಾಗುತ್ತೆ, ನಾರ್ಮಲ್ ಕೋರ್ಸಲ್ಲಿ ಏನಾಗುತ್ತೆ, ವೈಟ್ ಡಿಸ್ಚಾರ್ಜ್ ಆಗೋದೆಲ್ಲ ಟ್ರೀಟ್ ಮಾಡಬೇಕಂತ ಏನಿಲ್ಲ. ಓವ್ಯುಲೇಷನ್ ಆಗೋ ಟೈಮ್ನಲ್ಲಿ ಯೂಶಲಿ ವೈಟ್ ಡಿಸ್ಚಾರ್ಜ್ ಇರುತ್ತೆ, ಲ್ಯುಕೋರಿಯಾ, ಕ್ಲಿಯರ್ ಡಿಸ್ಚಾರ್ಜ್, ಅದನ್ನು ನಾವು ಟ್ರೀಟ್ ಮಾಡೋವಂಥ ನೆಸೆಸಿಟಿ ಇಲ್ಲ. ಅದು ಅರೌಂಡ್ 2 to 3 ಡೇಸ್ ಇರ್ಬೋದು. ಸೊ ಅದು ನೆಸೆಸಿಟಿ ಇಲ್ಲ. ಜಸ್ಟ್ ಬಿಫೋರ್ ಮೆನ್ಸಸ್ ಆರ್ ಆಫ್ಟರ್ ದ ಪೀರಿಯಡ್ಸ್ ಕಂಪ್ಲೀಟ್ ಆದ ನಂತರನೂ ಆಗ್ಬೋದು. ಸೊ ಒಂದು ವೇಳೆ ಆ ವೈಟ್ ಡಿಸ್ಚಾರ್ಜ್ ಇರೋದೇನಾದರೂ ಡಿಸ್ಕಲರ್ಡ್ ಇರುತ್ತೆ, ಹೆವಿ ಇರುತ್ತೆ, ಕೋಪಿಯಸ್ ಇರುತ್ತೆ, ಸ್ಮೆಲ್ ಇರುತ್ತೆ, ಫಾಲ್ ಸ್ಮೆಲ್ಲಿಂಗ್ ಇರುತ್ತೆ, ಅಥವಾ ಅದ್ರ ಜೊತೆಗೆ ಫ್ಲೂರೈಟಿಸ್ ಅಂದರೆ ಇಚ್ಚಿಂಗ್ ಇರುತ್ತೆ, ಅಥವಾ ಅವ್ರು ಹಾಕೋ ಇನ್ನರ್ ಗಾರ್ಮೆಂಟ್ಸ್ ಸ್ಟೈನ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಇದ್ದಾಗ ದಟ್ ಈಸ್ ಅನ್ ಇಂಡಿಕೇಶನ್ ದ್ಯಾಟ್ ಪರ್ಟಿಕ್ಯುಲರ್ ಟೈಮಲ್ಲಿ ಇನ್ಫೆಕ್ಟೆಡ್ ಮೆಟೀರಿಯಲ್ ಇರುತ್ತೆ ಅಂತ. ಆವಾಗ ವಿ ಹ್ಯಾವ್ ಟು ಟ್ರೀಟ್ ದಟ್ ಕಂಡೀಷನ್ ಮೆಡಿಕಲಿ. ವಾಟ್ ಅಬೌಟ್ ದ ಪೀರಿಯಡ್ ಪೇನ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಪೀರಿಯಡ್ಸ್ ಪೇಯ್ನ್ ಅನ್ನೋದು ಮೆನ್ಸ್ಟ್ರಲ್ ಫ್ಲೋ ಕಲೆಕ್ಟ್ ಆಗಿಬಿಡುತ್ತೆ ಗರ್ಭಕೋಶದ ಒಳಗಡೆ, ಅದು ಆಚೆಗೆ ಹೋಗಲಿಕ್ಕೆ ಒಂದು ಸ್ಮಾಲ್ ಓಪನಿಂಗ್ ಇರುತ್ತೆ, ಇಂಟರ್ನಲ್ ಲಾಸ್ ಅಂತ. ಅದು ಓಪನ್ ಆಗಬೇಕು ಬೈ ಡಿಫಾಲ್ಟ್. ಸೊ ಅದು ಓಪನ್ ಆಗಲ್ಲ, ವೆರಿ ಪಿನ್ ಹೋಲ್ ಇರುತ್ತೆ, ಟೈಟ್ ಆಗಿಬಿಡುತ್ತೆ. ಅಂದಾಗ ಆ ಯೂಟ್ರಸ್ ಏನಾಗುತ್ತೆ, ಗರ್ಭಕೋಶ ಮೇಲಿಂದ ಕಂಟೆಂಟ್ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಬಟ್ ಆಸ್ ಓಪನ್ ಆಗ್ತಾ ಇರಲ್ಲ. ಅದರಿಂದ ಸಿವಿಯರ್ ಪೇಯ್ನ್ ಆಗುತ್ತೆ. ಒಂದ್ಸರಿ ಅದು ಆಸ್ ಓಪನ್ ಆಗೋಯ್ತು ಅಂದರೆ, ಅದು ಕಂಟೆಂಟ್ ಆಚೆಗೆ ಬಂದರೆ ಶಿ ಫೀಲ್ಸ್ ರಿಲೀವ್ಡ್. ಆಮೇಲೆ ಆ ಟೈಮ್ನಲ್ಲಿ ತುಂಬ ರಕ್ತ ಸಂಚಲನ ಜಾಸ್ತಿ ಇರುತ್ತೆ ಗರ್ಭಕೋಶ ಮತ್ತು ರಿಪ್ರೊಡಕ್ಟಿವ್ ಆರ್ಗನ್ಸ್ಗೆ. ಹಂಗಾಗಿ ಆ ಫ್ಲೋ ಆಫ್ ಬ್ಲಡ್ ಇಸ್ ಸೋ ಮಚ್ ಕಂಜೆಷನ್ ಅಂತ ಹೇಳ್ತೀವಿ. ಆ ಜಾಗ ಎಲ್ಲ ಸ್ವಲ್ಪ ಊದ್ಕೊಂಡಂಗಿರುತ್ತೆ, ಕಂಜೆಷನ್ ಇರುತ್ತೆ, ಅದರಿಂದನೂ ಪೆಲ್ವಿಕ್ ಪೇಯ್ನ್ ಇರುತ್ತೆ. ಸೊ ಜನರಲಿ ಏನಂದರೆ ಅಡಿಕ್ವೇಟ್ ಹೈಡ್ರೇಷನು, ರೆಸ್ಟ್ ಮಾಡಿಬಿಟ್ರೆ ಪೇಯ್ನ್ ಕಡಿಮೆ ಆಗುತ್ತೆ. ಆಗಲಿಲ್ಲ ಅಂದರೆ ಮೈಲ್ಡ್ ಅನಾಲ್ಜೆಸಿಕ್ಸ್ ತೊಗೊಳ್ಬೋದು ಫಸ್ಟ್ 2 to 3 ಡೇಸ್, ಅಥವಾ ಜಸ್ಟ್ ಬಿಫೋರ್ ಮೆನ್ಸಸ್ ತೊಗೊಂಡ್ರು ಶಿಲ್ ನಾಟ್ ಎಕ್ಸ್ಪೀರಿಯನ್ಸ್ ದಟ್. ಬಟ್ ಇದಲ್ಲದೆ ಬೇರೆ ಕಾರಣಕ್ಕೆ ಏನಾದರೂ ಇದಾಗ್ತಾ ಇದೆ ಅಂದಾಗ ಅದಕ್ಕೆ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಕೆಲವರಿಗೆ 3 ದಿವಸಕ್ಕೆ ನಿಲ್ಬೋದು, ಕೆಲವರಿಗೆ 5 ದಿವಸಕ್ಕೆ, ಕೆಲವರಿಗೆ ವಾರ ತನಕ ಆಗ್ಬೋದು ಬ್ಲೀಡಿಂಗು. ಹೌ ಟು ಮೇಂಟೈನ್ ದಟ್? ಎಕ್ಸೆಸಿವ್ ಬ್ಲೀಡಿಂಗ್ ಆಗುತ್ತೆ ಅಂದರೆ, ತುಂಬ ಯಂಗ್ ಪೇಷಂಟ್ ಇದ್ದಾಗ ಅವ್ರಿಗೇನೆಂದರೆ ಸಾಮಾನ್ಯವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗ್ತಾ ಇರುತ್ತೆ. ಅದಕ್ಕೆ ಒಂದು 2-3 ಸೈಕಲ್ ಮೆನ್ಸ್ಟ್ರೇಷನ್ ಆಗೋವರೆಗೂ ನೋಡ್ಬೋದು, ಮತ್ತು ಬ್ಲೀಡಿಂಗ್ ಕಂಟ್ರೋಲ್ ಮಾಡಲಿಕ್ಕೆ ಟ್ಯಾಬ್ಲೆಟ್ಸ್ ಇರುತ್ತೆ, ಅದನ್ನು ಕೊಟ್ಟು ಅಬ್ಸರ್ವ್ ಮಾಡ್ಬೋದು. 1-2-3 ಮಂತ್ಸಲ್ಲಿ ಸೆಟ್ಲ್ ಆಗೋಯ್ತು, 2-3 ಸೈಕಲ್ಸ್ ಅಂದರೆ ಏನು ಹಾರ್ಮೋನ್ಸ್ ಕೊಡಲೇಬೇಕಂತ ನೆಸೆಸಿಟಿ ಇಲ್ಲ. ಆಮೇಲೂ ಕಂಟಿನ್ಯೂ ಆಗುತ್ತೆ ಅಂದಾಗ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ ಅಂತ ಕೊಡ್ತೀವಿ, ಅಥವಾ ಕಾಂಬಿನೇಷನ್ ಹಾರ್ಮೋನಲ್ ಪಿಲ್ ಕೊಡ್ಬೋದು. ಒಂದು 3 to 6 ಮಂತ್ಸ್ ಕೊಡೋ ಹೊತ್ತಿಗೆ ಇಟ್ ವಿಲ್ ಗೆಟ್ ರೆಗ್ಯುಲರೈಸ್ಡ್ ಮೋಸ್ಟ್ ಆಫ್ ದ ಟೈಮ್ಸ್. ನೆಕ್ಸ್ಟ್ ಅದಲ್ಲದೆ ಬೇರೆ ಕಾರಣಗಳಿಂದ, ಫಾರ್ ಎಕ್ಸಾಂಪಲ್ ಫೈಬ್ರಾಯ್ಡ್ಸ್ ಇರುತ್ತೆ, ಅದರಿಂದ ಎಕ್ಸೆಸಿವ್ ಬ್ಲೀಡಿಂಗ್ ಆಗುತ್ತೆ ಅಂದರೆ ವಿ ಹ್ಯಾವ್ ಟು ಟ್ಯಾಕಲ್ ದ ಫೈಬ್ರಾಯ್ಡ್. ಇಫ್ ದ ಯೂಟ್ರಸ್ ಇಸ್ ವೆರಿ ಬಿಗ್, ಅಡಿನೋಮಯೋಸಿಸ್ ಆಗಿರುತ್ತೆ, ಅದರಿಂದ ಆಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ರೀಸನ್ನಿಂದ. ಎಂಡೋಮೆಟ್ರಿಸಿಸ್ ಅಂತ ಒಂದು ಕಂಡೀಷನ್ ಇರುತ್ತೆ, ಅದರಿಂದ ಆಗಿರುತ್ತೆ. ಕೆಲವೊಂದ್ಸರಿ ಓವೇರಿಯನ್ ಸಿಸ್ಟ್ ಅಂತ ಹೇಳ್ತೀವಿ, ಅದರಿಂದ ಆಗ್ತಾ ಇರುತ್ತೆ, ಅಥವಾ ಎಂಡೋಮೆಟ್ರಲ್ ಹೈಪೋಪ್ಲೇಸಿಯಾ ಅಂತ ಹೇಳ್ತೀವಿ. ಆ ಥರ ಡಿಪೆಂಡಿಂಗ್ ಆನ್ ಡಿಫ್ರೆಂಟ್ ಏಜ್ ಗ್ರೂಪ್ ಪ್ರಾಬ್ಲಮ್ಸ್ ಇರುತ್ತೆ. ಆವಾಗ ನಾವು ಅದನ್ನು ಅಡ್ರೆಸ್ ಮಾಡಬೇಕಾಗತ್ತೆ. ಹೀಗೆ ತುಂಬ ಯಂಗ್ ಪೇಷಂಟ್ ಇದ್ದಾಗ ಮೋಸ್ಟ್ ಟೈಮ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ವೇರ್ ವಿ ಟ್ರೀಟ್ ಮೆಡಿಕಲಿ. ಲೈಕ್ ಆಗತ್ತೆ, ಆಮೇಲೆ ಆಗೋದೇ ಇಲ್ಲ ಬ್ಲೀಡಿಂಗು, ಆಲ್ಮೋಸ್ಟ್ 1 year ಆಗೋದೇ ಇಲ್ಲ, ಆಮೇಲೆ ಮತ್ತೆ ದಟ್ ನೀಡ್ಸ್ ಟು ಬಿ ಅಡ್ರೆಸ್ಡ್. ಇವಾಗ 1 month ಆಗಿರುತ್ತೆ, ಆಮೇಲೆ 1 year ಆದರೂ ಆಗಲ್ಲ, 2 years ಆದರೂ ಆಗಲ್ಲ, ಆಮೇಲೆ ಯಾವಾಗಲೂ ಆಗುತ್ತೆ ಅಂದಾಗ ದಟ್ ನೀಡ್ಸ್ ಟು ಬಿ ಅಡ್ರೆಸ್ಡ್. ದಟ್ ಈಸ್ ಏನು ಕಾರಣಕ್ಕೆ ಆಗ್ತಾ ಇದೆ, ಏನು ಪ್ರಾಬ್ಲಮ್ಸ್ ಇದೆ ಅಂತ ವಿ ಹ್ಯಾವ್ ಟು ಇವ್ಯಾಲ್ಯೂಯೇಟ್ ಅಂಡ್ ಟ್ರೀಟ್ ಅಕಾರ್ಡಿಂಗ್ಲಿ. ಒಂದು ಹೆಲ್ದಿ ಪೀರಿಯಡ್ ಟೈಮ್ ಅಂದರೆ ಏನದು? ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ, ಮ್ಯಾಕ್ಸಿಮಮ್ 7 to 8 ಡೇಸ್ ಆಫ್ ಬ್ಲೀಡಿಂಗ್,
ಫಸ್ಟು 2 to 3 days ಆಫ್ ಬ್ಲೀಡಿಂಗು ಸ್ವಲ್ಪ ಹೆವಿ ಇರುತ್ತೆ, 3 to 4 ಪ್ಯಾಡ್ಸ್ ಚೇಂಜ್ ಮಾಡ್ಬೋದು. ಆಫ್ಟರ್ 3rd day 4th ಡೇಯಿಂದ ಗ್ರ್ಯಾಜುಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದರ್ ಇಸ್ ನೋ ವೈಟ್ ಡಿಸ್ಚಾರ್ಜ್, ದರ್ ಆರ್ ನೋ ಕ್ಲಾಟ್ಸು, ನೋ ಪೇಯ್ನ್, ನೋ ಡಿಸ್ಕಂಫರ್ಟು ಆ್ಯಂಡ್ ನೋ ಡಿಸ್ಟರ್ಬೆನ್ಸ್ ಫಾರ್ ಅ ರೊಟೀನ್ ಅಂತ ಅಂದರೆ ದಟ್ ಈಸ್ ಅ ಹೆಲ್ದಿ ಮೆನ್ಸ್ಟ್ರೇಷನ್ ವೇರ್ ವಿ ಡೋಂಟ್ ಇಂಟರ್ವೀನ್ ಆ್ಯಂಡ್ ಟ್ರೀಟ್ ಎನಿ ಬ್ಲೀಡಿಂಗ್ ಇನ್ ದಟ್ ಕಂಡೀಷನ್. ಬಿಯಾಂಡ್ ದಟ್ ಇಫ್ ಶಿ ಈಸ್ ಲೂಸಿಂಗ್ ಟು ಮಚ್ ಆಫ್ ಬ್ಲಡ್, ಬಿಯಾಂಡ್ 8 days ಬ್ಲೀಡಿಂಗ್ ಆಗುತ್ತೆ, ಆ ಒಂದು ಮೋರ್ ದೆನ್ 3 to 4 ಪ್ಯಾಡ್ಸ್ ಆಗುತ್ತೆ, ಹೆವಿ ಕ್ಲಾಟ್ಸ್ ಆಗುತ್ತೆ, ಸಿವಿಯರ್ ಪೇಯ್ನ್ ಇರುತ್ತೆ, ಅವ್ರಿಗೆ ರೊಟೀನ್ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಈ ಥರ ಯಾವುದೇ ಡಿವಿಯೇಷನ್ಸ್ ಇದ್ರೂ ಇಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್ ಆ್ಯಂಡ್ ಟ್ರೀಟೆಡ್. ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಬೇಕು, ಏನು ಕಾರಣಕ್ಕಾಗುತ್ತೆ ಅಂತ ಇವ್ಯಾಲ್ಯೂಯೇಷನ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಒಂದ್ಸರಿ ಇವ್ಯಾಲ್ಯೂಯೇಷನ್ ಮಾಡಿ ಡಯಾಗ್ನೋಸ್ ಮಾಡಿಬಿಡ್ತೀವಿ ಅಂದರೆ ಆ ಡಯಾಗ್ನೋಸಿಸ್ ಪ್ರಕಾರ ಟ್ರೀಟ್ಮೆಂಟ್ ಹಾಕೊಂಡು ಹೋಗ್ಬೋದು. ವೈದ್ಯರನ್ನ ಸಮಾಲೋಚಿಸಿ ಅವರಿಂದ ಅಡ್ವೈಸ್ಗಳನ್ನು ಪಡ್ಕೊಂಡು ಒಳ್ಳೆ ಆರೋಗ್ಯವಂತ ಹೆಣ್ಣು ಮಗುವಾಗಿ ನಿಮ್ಮ ಮಗುವನ್ನ ಬೆಳೆಸಿ ಅಂತ ಹೇಳ್ತೀವಿ. ಧನ್ಯವಾದಗಳು ಡಾಕ್ಟರ್, ಬಹಳಷ್ಟು ವಿಷಯವನ್ನು ತಿಳಿದುಕೊಟ್ಟಿದ್ದೀರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ.